ಮಂಡ್ಯ ನಗರದ ಮಿಮ್ಸ್ ಆವರಣದಲ್ಲಿ ಆಯೋಜಿಸಲಾಗಿದ್ದ 6ನೇ ಯುವ ಕೆಸೊಗ ಕಾನ್ಫರೆನ್ಸ್ 2026ರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ತಕ್ಕಂತೆ ವೈದ್ಯಕೀಯ ವೃತ್ತಿಪರರು ಡಿಜಿಟಲ್ ತಂತ್ರಜ್ಞಾನಕ್ಕೆ ತೆರೆದುಕೊಳ್ಳುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನವು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುತ್ತಿದೆ. ವೈದ್ಯರು ಮೊದಲ ವರ್ಷದಿಂದಲೇ ಈ ಡಿಜಿಟಲ್ ತಂತ್ರಜ್ಞಾನಗಳನ್ನು ಕಲಿತು ಅಳವಡಿಸಿಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಹಿಂದುಳಿಯುವ ಸಾಧ್ಯತೆಯಿದೆ. ಮನೆ ಬೆಳಗುವ ತಾಯಿ ಆರೋಗ್ಯವಾಗಿದ್ದರೆ ಇಡೀ ಕುಟುಂಬ ಹಾಗೂ ಸಮಾಜ ಸದೃಢವಾಗಿರುತ್ತದೆ ಎಂದು ಹೇಳುತ್ತಾ ಮಹಿಳಾ ಆರೋಗ್ಯದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಕಲಾಂ ಅವರು ಆದಿಚುಂಚನಗಿರಿ ಸಂಸ್ಥೆಗೆ ಭೇಟಿ ನೀಡಿದ್ದನ್ನು ಸ್ಮರಿಸುತ್ತಾ ವ್ಯಕ್ತಿಯ ಜೀವನದಲ್ಲಿ ಸನ್ನಡತೆ ಇದ್ದರೆ ಅದು ಸಮಾಜದಲ್ಲಿ ಶಾಂತಿ ನೆಲೆಸಲು ಸಹಕಾರಿಯಾಗುತ್ತದೆ ಮತ್ತು ಆ ಸನ್ನಡತೆಯನ್ನು ಮಕ್ಕಳಲ್ಲಿ ಬೆಳೆಸುವವರು ತಾಯಂದಿರು ಎಂದು ತಿಳಿಸಿದರು. ಕೆಸೊಗ ಪದಾಧಿಕಾರಿಗಳಾದ ದುರ್ಗಾದಾಸ್ ಅಸ್ರಣ್ಣ ಅವರ ಅವಧಿಯ ಸೇವೆಯನ್ನು ಶ್ಲಾಘಿಸಿದ ಶ್ರೀಗಳು ನೂತನವಾಗಿ ಜವಾಬ್ದಾರಿ ವಹಿಸಿಕೊಂಡ ರಾಜಶ್ರೀ ಅವರ ದೂರದೃಷ್ಟಿಯ ಯೋಜನೆಗಳಿಗೆ ಶುಭ ಹಾರೈಸಿದರು. ಫಿಟ್ಟೆಸ್ಟ್ ಅಂತ ಚಾರ್ಲ್ಸ್ ಡಾರ್ವಿನ್ ಥಿಯರಿ. ಅದು ಈಗ ಹೋಗ್ತಾ ನಮಗೆ ಗೊತ್ತಾಗ್ತಾ ಇದೆ, ಒನ್ ಹೂ ಈಸ್ ಗೋಯಿಂಗ್ ಟು ಅಡಾಪ್ಟ್ ಹಿಮ್ಸೆಲ್ಫ್ ಟು ದ ಚೇಂಜಿಂಗ್ ಸೊಸೈಟಿ, ಚೇಂಜಿಂಗ್ ಎನ್ವಿರಾನ್ಮೆಂಟ್, ಓನ್ಲಿ ಒನ್ ಸಚ್ ಈಸ್ ಗೋಯಿಂಗ್ ಟು ಬಿ ಫ್ಲರಿಶ್ ಅಂಡ್ ಸರ್ವೈವ್ ಅಂತ. ಇದನ್ನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ, ಇನ್ ದ ಲೈಟ್ ಆಫ್, ಇನ್ ದ ಡೊಮೈನ್, ಇನ್ ದ ವರ್ಲ್ಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, if we medical professionals are going to acquire and accept the digital technology, digital change, certainly we are going to be obsoleted. Down the lane, 5 years or 10 years, I don't know what will be the fate and the fortune and the future of our doctoral community. If at all, if you are going to stick to same kind of learning, ಅದು ಆಗಬಾರ್ದು ಅಂತಂದರೆ ಡಿಜಿಟಲ್ ಟೆಕ್ನಾಲಜಿಯನ್ನು ನಮ್ಮ ಮೊದಲನೇ ವರ್ಷದಿಂದ ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. Our engineering students are going to learn certain computer knowledge, big data, artificial intelligence, machine learning. Similarly, these application parts should be taught to our medical doctors also the day when they get into first year medical. ಆದರೆ ಅದು ಅಷ್ಟೊಂದು ತೀಕ್ಷ್ಣವಾಗಿ ಆಗ್ತಾ ಇದ್ದಾಗೆ ಅನ್ನಿಸ್ತಾ ಇಲ್ಲ. ನಮ್ಮ ವೈಸ್ ಚಾನ್ಸಲರ್ ಅವರಿಗೆ ಆಲ್ರೆಡಿ ಐ ವಾಸ್ ಟಾಕಿಂಗ್ how intensely we have been teaching and we have been making our medical students to learn from the first year itself. By the time they come out after their degree, they should be able to teach, they should be able to practice so intensely. That is to happen, we have to make it as a regular subject, learning which they are going to become perfect professionals. ಇಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಈ ಸಂದರ್ಭದಲ್ಲಿ these robots are going to take over our responsibilities. ಈ ದೃಷ್ಟಿಯಿಂದ ನಮ್ಮ ಈ ಒಂದು ಸಂದರ್ಭದಲ್ಲಿ ಅಂತಹದೊಂದು ಕಲಿಕೆಯು ಕೂಡ ತುಂಬ ಮುಖ್ಯ ಆಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾಯಂದಿರ ಆರೋಗ್ಯ ಮಾನಸಿಕವಾಗಿ, ದೈಹಿಕವಾಗಿ, ಸಮಾಜದ ಆರೋಗ್ಯ, ಸಮಾಜದ ಸದೃಢತೆ, ಸಮಾಜದ ಪ್ರಾಸ್ಪೆರಿಟಿ ಅಂತಹದಕ್ಕೆ ನಾಂದಿ ಆಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ತುಂಬ ಸಂತೋಷ ಇದೆ ಅಂತ ಹೇಳಿ, ಸರ್ವಿಸ್ ಮಾಡಿ ಹೊರಟಂಥ ದಾಸ್ ಅವರಿಗೆ ಮತ್ತು ಸರ್ವಿಸ್ ಮಾಡಲಿಕ್ಕೆ ಹೊರಗಡೆ ಬಂದಿರತಕ್ಕಂಥ ಮೇಡಮ್ ರಾಜಶ್ರೀ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರಿಗೆ ಪೂರ್ಣ ಸಹಕಾರವನ್ನು ಎಲ್ಲರೂ ಕೂಡ ಕೊಡ್ತೀರಿ ಅಂತ ಭಾವಿಸಿ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದ ಕೃಷ್ಣ ಹೆಚ್, ಮಿಮ್ಸ್ ನಿರ್ದೇಶಕರಾದ ನರಸಿಂಹಸ್ವಾಮಿ, ಪ್ರಾಂಶುಪಾಲರಾದ ಹನುಮಂತ್ ಪ್ರಸಾದ್, ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ಕೆ ಮೋಹನ್, ಕೆಸೊಗ ಪದಾಧಿಕಾರಿಗಳಾದ ದುರ್ಗಾದಾಸ್ ಅಸ್ರಣ್ಣ, ಸಂಘಟನಾ ಅಧ್ಯಕ್ಷರಾದ ಸವಿತಾ ಹೆಚ್ಸಿ, ಜ್ಯೋತಿ ಟಿಆರ್, ಸಂಘಟನಾ ಕಾರ್ಯದರ್ಶಿಗಳಾದ ಮನೋಹರ್ ಆರ್, ಸಂಜಯ್ ಕುಮಾರ್ ಸಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.